ಸಮಾಜನ ಹೆಂಗೆ ಕಟ್ಟಬೇಕು ಅಂತ ನೀವೆಲ್ಲರೂ ಯೋಚನೆ ಮಾಡಬೇಕು. ಅದನ್ನ ಬದಲಾಗಿ ಹೊಡಿಬೇಕು ಅಂತ ಹೆಂಗೆ ಯೋಚನೆ ಮಾಡಬಾರ್ದು ಯಾರಾಗಲೇ. ಓಕೆ, ಸೊ ಆ ನಿಟ್ಟಿನಲ್ಲಿ ಈ ಅಂಜುಮನ್ ಸಂಸ್ಥೆ ಅಡಿಯಲ್ಲಿ ಬರುವಂಥ ಏನೇನಿದಾವೆ ಎಲ್ಲದಕ್ಕೂ ಒಂದು ಡೆವಲಪ್ಮೆಂಟ್ ಪ್ರೋಗ್ರೆಸ್ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಶ್ರಮ ವಹಿಸೋಣ. ಹಾಗೆಯೇ ಸರ್ಕಾರ ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ, ಇದಕ್ಕೊಂದು ಚುನಾವಣೆ ಮಾಡಿ ಇದನ್ನು ಮಾಡಬೇಕು ಅಂತ ಹೇಳಿ. ಸೊ ಆ ಕಾರ್ಯವನ್ನು ಕೂಡ ಏನು ಡೈರೆಕ್ಷನ್ಸ್ ಇದೆ, ಏನು ಕಾನೂನಿದೆ, ಕಾನೂನು ಪ್ರಕಾರವಾಗಿ ನಾವು ಮಾಡೋಣ. ಇವತ್ತು ಭಾಳ ಸುಸಂದರ್ಭ ಐತೆ. ಈಗಾಗಲೇ ನಮ್ಮ ಅಂಜುಮನ ಸಂಸ್ಥೆಗೆ ಹುನಗುಂದ ತಾಲೂಕು ತಹಸೀಲ್ದಾರರಾದಂತಹ ಪ್ರದೀಪ್ ಕುಮಾರ್ ಸರ್ ಅವರು 25ಕ್ಕೆ ಚಾರ್ಜ್ ತೊಗೊಂಡಾರೆ. ಚಾರ್ಜ್ ತೊಗೊಂಡು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ಕಣ್ಣಿಗಿಲ್ಕ ಅವರು ಒಳಗಿಂದ ಏನೇನು ಅಫಿಷಿಯಲ್ ಕೆಲಸ ಮಾಡಬೇಕು ಅದರೆಲ್ಲ ಅವ್ರ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತೊಂದು ಅದೇ ರೀತಿಯಾಗಿ ಟಿಂಕರಿಂಗ್ ಲ್ಯಾಬ್ ಓಪನ್ ಮಾಡಿಸಿದ್ರು. ಅದರಲ್ಲಿ ಏನೇನಿದೆ ಅಂತೇಳಿ ನೋಡಿದರು. ಅದೇ ರೀತಿ ಸ್ಟಾಫ್ ಜೊತೆ ಮೀಟಿಂಗ್ ಮಾಡ್ಕೊಂಡಾರೆ ಇವತ್ತು ಅವರು ಸರ್. ಮತ್ತೊಳ್ಳೆ ಬರುವಂಥ ಜನವರಿ 26 ಬಗ್ಗೆನೂ ಸರ್ ಏನಿದ್ರೆ ಹೆಂಗೆ ಮಾಡ್ಬೇಕಂತಿದ್ದೀರಿ ಏನು ಅಂತಂಥೇಳಿ ಸ್ಟಾಫಿಗೆ ಕೇಳ್ಕೊಂಡಿದ್ದಾರೆ. ಸೊ ಭಾಳ ಖುಷಿಯ ವಿಚಾರ ಏನಂತಂದ್ರೆ ನಮ್ಮ ಒಂದು ಸಣ್ಣ ಸಂಸ್ಥೆಗೆ ಒಬ್ಬ KS ಆಫೀಸರ್ ಭಾಳ ನಾವೆಲ್ಲರೂ ಕನಸು ಕಾಣ್ತೀವಿ ನಮ್ಮ ಮಕ್ಕಳನ್ನ KS ಆಫೀಸರ್ IAS ಆಫೀಸರ್ ಮಾಡ್ಬೇಕಂತೇಳಿ. ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ನಮ್ಮ ಸಂಸ್ಥೆಗೆ ಆಡಳಿತ ಅಧಿಕಾರಿಯಾಗಿ ತೊಗೊಂಬಂದ್ವಿ. ಇದು ಭಾಳ ಎಲ್ಲ ನಮ್ಮೆಲ್ಲರ ಸುದೈವ, ಎಲ್ಲರಿಗೂ ಸಿಗಂಗಿಲ್ಲ. ನಮ್ಮ ಇಲ್ಕಲ್ ಯುವಕರ ಪರವಾಗಿ ಹಿರಿಯರ ಪರವಾಗಿ ಇಲ್ಲ ಒಳ್ಳೇದು, ನಮಗೆಲ್ಲ ಖುಷಿ ಇದೆ. ಮಾಡಲಿ ಬೋರ್ಡ್ ಮಾಡಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಲಿ, ಒಬ್ಬ ದೊಡ್ಡ ಲೀಡರ್ ಮಾಡಲಿ, ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆಲ್ಲರಿಗೂ ಖುಷಿ ಪಡುವುದು ನಮ್ಮ ಹಿಮಾನ್ಯ ಒಂದು ಧರ್ಮದ. ಒಳ್ಳೆ ಕೆಲಸಕ್ಕೆ ಖುಷಿ ಪಡಬೇಕು, ಅದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ಬೇಕು. ಅದೇ ರೀತಿಯಾಗಿ ನಮ್ಮ ಹಿರಿಯರೆಲ್ಲರೂ ಬಂದಿದ್ದಾರೆ. ನಮ್ಮ ಈಗಾಗಲೇ ಒಂದು ತಿಂಗಳಾಗಿ ಬಂತೀಗ ಸರ್ ಶಾರ್ಟ್ ತೊಗೊಂಡು. ಅದಕ್ಕಾಗಿ ನಮ್ಮ ಇಲ್ಕಲ್ ಯುವಕರು ಹಿರಿಯರು ಕೂಡಿ ತಹಸೀಲ್ದಾರ್ ಸಾಹೇಬರಿಗೆ, ನಮ್ಮ ಅಂಜುಮನ ಸಂಸ್ಥೆಯ ಆಡಳಿತಾಧಿಕಾರಿ ಆದಂಥ ಪ್ರದೀಪ್ ಕುಮಾರ್ ಸರ್ಗೆ ಸನ್ಮಾನ ಮಾಡಿ ಅವ್ರಿಗೆ ಹೆಚ್ಚು ಇನ್ನೊಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಹುಮ್ಮಸ್ಸನ್ನು ಕೊಡೋ ಸಲಕ್ಕೆ ಬಂದಿದ್ದೇವೆ ನಾವು ಸರ್ಗೆ. ಅದಕ್ಕಾಗಿ ಹಿರಿಯರಂತ ಬಿಳಿ ಆಯಿಸಾದ್ರು ಅವ್ರಿಗೆ ತಹಸೀಲ್ದಾರ್ ಸಾಹೇಬರಿಗೆ ಅವ್ರ ಜೊತೆ ಹಿರಿಯರು ಸನ್ಮಾನ ಮಾಡ್ಬೇಕಂತೇಳಿ ಅವ್ರಿಗೆ ಕೇಳ್ಕೊತೀವಿ. ಚಪ್ಪಾಳೆ ತಟ್ಟು ಎಲ್ಲರೂ ನಮ್ಮ ಸಮಾಜಕ್ಕೆ ನೀವು ಅಧಿಕಾರಿಯಾಗಿ ಬಂದಿದ್ದು ಒಳ್ಳೆಯ ಕೆಲಸ. ನಮ್ಮಂಥ ಯುವಕರಾಗಿ ನಮ್ಮ ಬಡ ಸಮಾಜ ಅನ್ನೋದು ಒಂದು ನಿರ್ಗತಿತ್ತು ಇತ್ತು, ಅದನ್ನು ಒಂದು ಗತಿಗೆ ತಲುಪಿದೆ ಅಂತ ಹೇಳಿ ಎಲೆಕ್ಷನ್ ಮಾಡಿ ನಮ್ಮ ಎಲ್ಲರ ಅಭಿಪ್ರಾಯ ಎಲೆಕ್ಷನ್ ಮಾಡೋಂಥದ್ದೈತಿ. ಇವ್ರು ಯಾರು ಮಾತು ಒತ್ತಡ ಮಾಡಲಾಗ ನಮ್ಮ ಎಲೆಕ್ಷನ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಮತ್ತು ಮೆಂಬರ್ಶಿಪ್ ಟೈಮ್ ಇಲ್ಲ, ನೀವು ಆದರ್ಶ ಮೆಂಬರ್ಶಿಪ್ ಏನೈತಿ ಅದನ್ನು ಜಾರಿ ಮಾಡಬೇಕು. PU ಕಾಲೇಜ್ ಆರ್ಟ್ಸ್ನ ಮೇಡಮ್ ಅವರು ಹಾಗೂ ಕುಳಿತಿರುವ ಎಲ್ಲ ಹಿರಿಯರು, ನೆರೆದಿರುವ ಎಲ್ಲ ಸಮಾಜದವರು ಭಾಳ ಖುಷಿಯಾಯಿತು. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಸಮಾಜನ ಹೆಂಗೆ ಕಟ್ಟಬೇಕು ಅಂತ ನೀವೆಲ್ಲರೂ ಯೋಚನೆ ಮಾಡಬೇಕು. ಅದನ್ನ ಬದಲಾಗಿ ಹೊಡಿಬೇಕು ಅಂತ ಹೆಂಗೆ ಯೋಚನೆ ಮಾಡಬಾರ್ದು ಯಾರಾಗಲೇ. ಓಕೆ, ಸೊ ಆ ನಿಟ್ಟಿನಲ್ಲಿ ಈ ಅಂಜುಮನ್ ಸಂಸ್ಥೆ ಅಡಿಯಲ್ಲಿ ಬರುವಂಥ ಏನೇನಿದಾವೆ ಎಲ್ಲದಕ್ಕೂ ಒಂದು ಡೆವಲಪ್ಮೆಂಟ್ ಪ್ರೋಗ್ರೆಸ್ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಶ್ರಮ ವಹಿಸೋಣ. ಹಾಗೆಯೇ ಸರ್ಕಾರ ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ, ಇದಕ್ಕೊಂದು ಚುನಾವಣೆ ಮಾಡಿ ಇದನ್ನು ಮಾಡಬೇಕು ಅಂತ ಹೇಳಿ. ಸೊ ಆ ಕಾರ್ಯವನ್ನು ಕೂಡ ಏನು ಡೈರೆಕ್ಷನ್ಸ್ ಇದೆ, ಏನು ಕಾನೂನಿದೆ, ಕಾನೂನು ಪ್ರಕಾರವಾಗಿ ನಾವು ಮಾಡೋಣ. ಓಕೆ, ಧನ್ಯವಾದಗಳು. ಅಂಜುಮನ್ ಇಸ್ಲಾಂ ಕಮಿಟಿಯಿಂದ ಐಡಿಯಲ್ ಸಾಲಿನೂ ಅದರಲ್ಲಿ ಬರುತ್ತೆ ಸರ್. ಅದು 25-30 ವರ್ಷ ಆಯ್ತು ಸರ್. ಅದ್ರ ಲೆಕ್ಕಪತ್ರ ಏನೋ ಇಲ್ಲ, ಅದು ಒಂದು ಸ್ವಲ್ಪ ನೀವೈತೆ ತನಿಖೆ ಮಾಡಿ ಅದಕ್ಕೇನೈತೆ ಬರಾಬರಿ ಮಾಡ್ಬೇಕು ಸರ್. ನಲ್ಲಿ ಅಣೆಮಟ್ಟು ಈ ಅಂಜುಮನ್ ಶಿಕ್ಷಣ ಸಂಸ್ಥೆ ಭಾಳ ಹಳೆ ಶಿಕ್ಷಣ ಸಂಸ್ಥೆ. ಇದು ಇಷ್ಟು ವರ್ಷಲಿಂದ ಮ್ಯಾನೇಜ್ಮೆಂಟ್ ಕಮಿಟಿ ವತಿಯಿಂದ ನಡೀತಾ ಇತ್ತು. ಈಗ ಸರ್ಕಾರದ ವಕ್ಫ್ ಬೋರ್ಡ್ ವತಿಯಿಂದ ಆಡಳಿತಾಧಿಕಾರಿಯಾಗಿ ನಮ್ಮ ಹುನಗುಂದ ತಹಸೀಲ್ದಾರ್ ಅವರಿಗೆ ನೇಮಿಸಿರ್ತಾರೆ. ಇದರಲ್ಲಿ ಏನಂತಂದ್ರೆ ಈಗ ಜನರಲ್ ಬಾಡಿ ಮೆಂಬರ್ ಆಗಬೇಕನ್ನೋರು 18 ವರ್ಷ ಮೇಲ್ಪಟ್ಟವ್ರು ಎಲ್ಲ ಹುಡುಗ ಒಂದು ಆಸೆ ಇದೆ. ಇಡೀ ಇಲ್ಕಲ್ಲಾಗ ನಾವು ಅಂಜುಮನ್ದಾಗ ಯಾವಾಗ ಹೋಗ್ತೀವಿ, ಯಾವಾಗ ಒಂದು ವೋಟರ್ ಹಾಕಿ ಯಾರಿಗಾರು ಆರಿಸಿ ಕಳಿಸ್ಬೇಕನ್ನೋದು ಒಂದು ಆಸೆ ಐತಿ. ನಾ ಇಲ್ಕಲ್ಲಿನ ಸಮಸ್ತ 21-22 ಮಸೀದಿ ಜಮಾತ್ನವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು, ಈ ಪ್ರೆಸ್ ಮುಖಾಂತರ ಈಗ ಸರ್ ಆಡಳಿತಾಧಿಕಾರಿ ಆಗ್ಯಾರ,
ನೀವು ಅವಾಗ ವಿಸಿಟ್ ಮಾಡ್ತಿರ್ತಾರೆ ಸರ್, ಅದು ಏನು ಪ್ರೊಸೀಜರ್ ಐತಿ ಆ ಥರ ಬಂದು ತಮ್ದು ಒಂದು ಆಧಾರ್ ಕಾರ್ಡ್ ಕೊಟ್ಟು ಅದಕ್ಕೆ ಏನು ಫೀಸ್ ಮಾಡ್ತಾರ, ಏನು ID ಕಾರ್ಡ್ ಮಾಡ್ತಾರ, ಅದು ತಾವು ಇಲ್ಲಿ ನಿರಂತರವಾಗಿ ಅಂಜುಮನಕ್ಕೆ ಟಚ್ ಇಟ್ಕೊಂಡು ಮಾಡಿಕೊಂಡು ಎಲ್ಲರೂ ಈ ಒಂದು ಚುನಾವಣೆಗೆ ಸಪೋರ್ಟ್ ಮಾಡಿ ಸರ್ ಈ ಚುನಾವಣೆ ನಡೆಸಿದ ಸರ್ಗೂ ಚಲೋ ಹೆಸರು ಚಲೋ ಹೆಸರು ಬರುತ್ತೆ. ಅವ್ರ ಆಡಳಿತಾಧಿಕಾರಿ ಆಗಿದ್ದೇ ಚುನಾವಣೆ ನಡೆಸೋ ಸಂಬಂಧ. ಹಿಂಗಾಗಿ ನಾವು ಎಲ್ಲರೂ ಸರ್ಗೆ ಸಪೋರ್ಟ್ ಇದೀವಿ. ಎನಿ ಟೈಮ್ ಅವ್ರು ಸರ್ ಈಗ ಐಡೆಂಟಿ ಕಾರ್ಡ್ ಮಾಡಿ ಚುನಾವಣೆ ಘೋಷಣೆ ಮಾಡಿದ್ರು ನಾವೆಲ್ಲ ಯುವಕರು ತಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ನಾನು ಸರ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಿಕ್ಕದಾದರೂ ಅತ್ಯಂತ ಶಾಂತಿಯುತವಾಗಿ ನಮ್ಮ ಇಳಕಲ್ಲಿನ ಪ್ರತಿಷ್ಠಿತ ಅಂಜುಮನ್ ಸಂಸ್ಥೆಗೆ ಆಡಳಿತಾಧಿಕಾರಿಗಳಾಗಿ ಬಂದಂಥ ಪ್ರದೀಪ್ ಸಾಹೇಬರಿಗೆ ಒಂದು ಗೌರವ ಸತ್ಕಾರವನ್ನು ಸಲ್ಲಿಸಲಿಕ್ಕೆ ಪಾಲ್ಗೊಂಡಿರುವಂಥ ಎಲ್ಲ ಗೌರವಾನ್ವಿತ ನಮ್ಮ ಸಮಾಜದ ಹಿರಿಯರು ಮತ್ತು ಯುವಕರಲ್ಲಿ ನನ್ನ ಒಂದು ಸಲಾಮುಗಳು. ಉದ್ದೇಶ ಇಷ್ಟೇ, ಬಹುತೇಕವಾಗಿ ಹೊಸ ಅನುಭವ. ಬಹುಶಃ ಈ ಹಿಂದೆ ಏನೇನೋ ಸಜ್ಜಿ ಬರ ಆ ಬರ ಈ ಬರ ಏನೇನೋ ಬರ ಹೋದು ಯಾರು ನೋಡಿಲ್ಲ ನಾವು. ಈ ಕರೋನಾ ಬಂದು ಹೋದ್ಮೇಲೆ ಒಂದು ಹೊಸ ಅನುಭವ ಆಗೈತೆ ಎಲ್ಲರಿಗೂ. ಅದೇ ರೀತಿ ಚುನಾವಣೆ ಅಂದ ತಕ್ಷಣ ಒಂಥರ ಎಲ್ಲರಿಗೂ ಕ್ಯೂರಿಯಾಸಿಟಿ ಐತೆ. ಆದ್ದರಿಂದ ಮಾನ್ಯ ಆಡಳಿತಾಧಿಕಾರಿಗಳು ಮತ್ತು ಹುನಗುಂದ ತಾಲೂಕಿನ ತಾಲೂಕಾ ದಂಡಾಧಿಕಾರಿಗಳು ತಮ್ಮಲ್ಲಿ ನಂದು ವಿನಂತಿ ಇಷ್ಟೇ, ಎಲ್ಲ ಸಮಾಜದ ಹಿರಿಯರನ್ನು ಯುವಕರನ್ನು ಕ್ರಿಯಾಶೀಲವಾಗಿ ಸಮಾಜವನ್ನು ಅಭಿವೃದ್ಧಿಗೊಳಿಸಬೇಕು, ಇದೊಂದು ಮಾದರಿ ಸಂಸ್ಥೆಯನ್ನಾಗಿ ಮಾಡಬೇಕಂತ ಏನೋ ಒಂದು ಅಭಿಪ್ರಾಯ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ಆ ದೃಷ್ಟಿಯಿಂದ ತಾವು ಯಾವುದೇ ರೀತಿಯಿಂದ ಯಾರೇ ಒತ್ತಡಕ್ಕೆ ಒಳಪಡದೆ ಪಾರದರ್ಶಕವಾಗಿ ಚುನಾವಣೆ ನಡೀತಿದೆ ಅಂತ ತಿಳ್ಕೊಂಡು ಏನು ಎಲ್ಲರ ಒಂದು ಇಳಕಲ್ ನಗರದ ಸಮಸ್ತ ಮುಸ್ಲಿಂ ಬಂಧುಗಳ ಒಂದು ಆತ್ಮವಿಶ್ವಾಸ ಇದೆಯೋ ಆ ವಿಶ್ವಾಸಕ್ಕೆ ಧಕ್ಕೆ ಆಗದಂತೆ ತಾವು ಯಶಸ್ವಿಯಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಲಿ ಅಂತ ತಿಳ್ಕೊಂಡು ಸಮಾಜದ ಎಲ್ಲ ಯುವಕರ ಪರವಾಗಿ ಹಿರಿಯರ ಪರವಾಗಿ ತಮ್ಮಲ್ಲಿ ನಾನು ವೈಯಕ್ತಿಕ ಕಳಕಳಿ ವಿನಂತಿಯನ್ನು ಮಾಡ್ಕೊಂತ ತಾವು ಯಶಸ್ವಿಯಾಗಿ ಈ ಅಭಿವೃದ್ಧಿ ಒಂದು ಹೊಸ ತಮ್ಮ ಅಧಿಕಾರಾವಧಿ ಒಂದು ಹೊಸ ಏನಾದರೂ ಒಂದು ಕಾರ್ಯಕಲ್ಪಗಳನ್ನು ಮಾನ್ಯ ಶಾಸಕರ ಜೊತೆ ಸರ್ಕಾರ ಜೊತೆ ಸಂಪರ್ಕ ಮಾಡಿಕೊಂಡು ತಾವು ಯಶಸ್ವಿಯಾಗಿ ನಿರ್ವಹಿಸ್ರಿ ಅಂತ ತಿಳ್ಕೊಂಡು ಹೇಳಿ ವಿನಂತಿ ಮಾಡ್ಕೊಂಡು ನನ್ನ ಹೇಳ್ಬೋದು. ಯುವಕರನ್ನ ಯಾವಾಗ ತಗೊಂಡ್ಬರ್ತೀವಿ ಅಂದ್ರೆ ಒಂದು ಶಿಕ್ಷಣ, ಯಾವ ಶಿಕ್ಷಣ ನಮಗೆ ಔದ್ಯೋಗಿಕವಾಗಿ ಒಂದು ಅವಕಾಶವನ್ನು ಹೆಚ್ಚು ಕೊಡ್ತದೆ ಅಂತ ಒಂದು ಶಿಕ್ಷಣ ಸಂಸ್ಥೆಗಳನ್ನು ತೆಗಿಯಕ ತಮ್ಮ ಅಧಿಕಾರ ಅವಧಿಯಲ್ಲಿ ಆದಷ್ಟು ನಮ್ಮ ಒಂದು BS ನರ್ಸಿಂಗ್ ಕಾಲೇಜ್ ಅಥವಾ DMLT ಅಂತ ಏನು ಕೋರ್ಸಸ್ ಬರ್ತಾವ ಆ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗವನ್ನು ಕೊಡ್ತಾವ. ಆ ಉದ್ಯೋಗದ ಎಲ್ಲ ಸಮಾಜದ ಯುವಕರು ಉದ್ಯೋಗವಂತರಾದ್ರೆ ಸಮಾಜ ಬೆಳೆಯುತ್ತದೆ. ಅದಕ್ಕಾಗಿ ತಮ್ಮ ಒಂದು ಅಧಿಕಾರ ಅವಧಿಯಲ್ಲೇ ಆದ್ರೂ ಒಂದು ಏನಪ್ಪಾ ನರ್ಸಿಂಗ್ ಕಾಲೇಜು DMLT ಅಂತ ತೊಗೊಂಡ್ಬರ್ಬೇಕಂತ ಹೇಳಿ ಕೇಳ್ಕೊಂತೀನಿ. ವಕೀಲರು ಒಂದೆರಡು ತಮ್ಮ ಅನಿಸಿಕೆ ವ್ಯಕ್ತಪಡಿಸಬೇಕು. अस्सलाम वालेकुम। हमारे तहसीलदार साहब उनको मैं अपने तहे दिल से शुक्रिया अदा करता हूं, क्योंकि जो काम इतने सालों से नहीं हुआ वो अभी जो स्टेट बोर्ड वक्फ से जो उनको डायरेक्शन मिला यहाँ पे एडमिनिस्ट्रेटर बनने का, वो बनने के बाद जो वो कोशिश करना चाह रहे हैं, जो कोशिश कर रहे हैं, उनके लिए मैं तहे दिल से हमारे तहसीलदार साहब प्रदीप कुमार सर उनका तहे दिल से शुक्रिया अदा करता हूं। और जितने भी हमारे नौजवान हैं, हमारे इलकल यूथ जितने भी हैं, उनको क्या है, एक दिल में आशा है, उनके दिल में एक चाह है कि हाँ इलेक्शन होगा, हमारा अंजुमन भी आगे बढ़ेगा और हमारे इलकल यूथ का क्या है, एक भविष्य जो फ्यूचर है वो भी सुधरेगा। तो इसके लिए क्या है, हमारे इलकल की यूथ, हमारे लटगेरी साहब, हमारे रफीक सर, हमारे रियाज सर जितने भी हैं, ये सब बहुत इसके लिए स्ट्रगल भी किए हैं, इसके लिए क्या है लड़े हैं। हाँ, वो चाहे सरकार से हो या लोगों से हो या समाज से हो, लड़के आज इस मकाम तक लाए हैं। और इससे आगे जो हमारे प्रोसीजर हैं करने के, वो हमारे तहसीलदार साहब करेंगे। तो इंशाल्लाह इसके लिए तमाम हमारे इलकल के नौजवानों से मेरी एक इल्तिजा और एक दरख्वास्त है कि इस अंजुमन इलेक्शन के लिए आप लोगों का सपोर्ट चाहिए। तो आप लोग सबको मद्देनजर रखते हुए मैं ये गुजारिश कर रहा हूँ कि आप सब लोग हमारे अंजुमन इलेक्शन के लिए सपोर्ट करें, और जो भी अपने अपने मतलब ये दिल के जो बात हैं वो आके कभी ऐसे मीटिंगों में हो या हमारे तहसीलदार साहब के सामने हो, वो रख सकते हैं। क्योंकि हमारे अंजुमन के जो एडमिनिस्ट्रेटर हैं, हाँ, उनको भी जरूरत पड़ती है सलाह की, क्योंकि एडमिनिस्ट्रेटर वो अंजुमन के कभी पहले नहीं बने मेरे ख्याल से। तो उनको यहाँ पे जो मतलब हमारे अभी हम कुछ देर पहले बात कर रहे थे हमारे सर से, तो वो हमसे पूछे कि ये जमात क्या होता है। तो ऐसे क्या है, कुछ इंटरनल फैक्ट्स होते हैं जो हमारे मुस्लिम कम्युनिटी में होते हैं, जो जिनकी सलाह
हाँ, जिनकी सलाह की जरूरत क्या है हमारे तहसीलदार साहब को पड़ेगी। तो आप जो भी है हमारे नौजवान, जिनके भी दिल में जो भी मतलब सवाल है, कुछ भी है, हमारे बड़े लोगों से पूछ सकते हैं, हमारे तहसीलदार साहब से पूछ सकते हैं, बोल सकते हैं, या फिर आपके दिल में जो भी है। अभी जैसे हमारे लटगेरी सर बोले कि यहाँ पे कुछ एजुकेशन का डेवलपमेंट होना चाहिए, बीएड कॉलेज आना चाहिए, बीएससी नर्सिंग आना चाहिए। हाँ, तो जो भी आपके दिल में है आप उनसे दरख्वास्त कर सकते हैं, आप उनको अर्जी दें, आप उनसे दरख्वास्त करें और उनसे क्या है एक रिक्वेस्ट करके अपने अंजुमन को डेवलप करने की कोशिश करें। तो आप लोग का साथ हमारे लिए जरूरी है, खुदा के वास्ते आप लोग क्या है हमारा साथ दें। ಅಂಜುಮನ್ ಇಸ್ಲಾಂ ಇಲ್ಕಲ್ ಮಾನ್ಯರೇ, ವಿಷಯ 18 ವರ್ಷ ತುಂಬಿದ ಯುವಕರಿಗೆ ಅಂಜುಮನ್ ಇಸ್ಲಾಂ ಸಂಸ್ಥೆ ಇಲ್ಕಲ್ ಇದರಲ್ಲಿ ಸಾಮಾನ್ಯ ಸದಸ್ಯರನ್ನಾಗಿ ಮಾಡಿ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಚುನಾವಣೆ ನಡೆಸಿ ಆಡಳಿತ ಮಂಡಳಿಯನ್ನು ಚುನಾಯಿಸಬೇಕಂತ ಹೇಳಿ ನಮ್ದು ವಿಷಯ ಇದೆ. ಈ ಮೇಲ್ಗಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಕಲ್ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆಯು ಒಂದು ವಕಫ್ ಸಂಸ್ಥೆಯಾಗಿ ನೋಂದಣಿಯಾಗಿರುತ್ತದೆ. ಕಳೆದ ಸುಮಾರು ವರ್ಷಗಳಿಂದ ಈ ಸಂಸ್ಥೆಗೆ ಚುನಾವಣೆ ನಡೆಯದೆ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಆಡಳಿತ ನಡೆಯುತ್ತಿದೆ. ಈ ಸಂಸ್ಥೆಯ ಬೆಳವಣಿಗೆ ಪ್ರಜ್ಞಾವಂತ ಯುವಕರ ಪಾಲ್ಗೊಳ್ಳುವಿಕೆ ತುಂಬಾ ಅವಶ್ಯಕವಿರುತ್ತದೆ. ಆದ ಕಾರಣ ಆಡಳಿತಾಧಿಕಾರಿಗಳು ತಾವು ಇಲ್ಕಲ್ ನಗರದ 18 ವರ್ಷ ತುಂಬಿದ ಎಲ್ಲ ಯುವಕರಿಗೆ ಮತದಾನದ ಹಕ್ಕು ನೀಡಿ ಚುನಾವಣೆ ನಡೆಸಿ ಆಡಳಿತ ಮಂಡಳಿಯನ್ನು ಚುನಾಯಿಸಲು ತಮ್ಮಲ್ಲಿ ವಿನಮ್ರ ವಿನಂತಿ. ಧನ್ಯವಾದಗಳೊಂದಿಗೆ ಇಲ್ಕಲ್ ನಗರದ ಎಲ್ಲ ಯುವಕರು. ಇದು ಬರ್ತಲ್ಲ ಪೀಚೆ ಸ್ಟೋರು ಸರ್ ಬೇಕ ಮೇನ್. ಹಾ